ಅವ್ರಿಗೆ ಏನಂದ್ರೆ ಸರ್ಕಾರ ಏನ್ ಮಾಡಿದ್ರು ಅವ್ರಿಗೆ ತೊಂದರೆ ಇದೆ. ಬಿಜೆಪಿ ಅವರಿಗೆ ಸರ್ಕಾರ ಏನೇ ನಿರ್ಣಯ ತಗೊಳ್ಳಿ ಅವ್ರು ಎಲ್ಲದಕ್ಕೂ ಒಂದು ಸಲಹೆ ಕೊಡ್ತಾರೆ, ಒಂದು ರೀತಿಯಾದ ಆರೋಪ ಮಾಡ್ತಾರೆ. ಅದಕ್ಕೆ ನಾವೇನು ಉತ್ತರ ಕೊಡ್ಬೇಕು ಹೇಳಿ? ಅವ್ರಿಗೇನು ಉತ್ತರ ಕೊಡ್ಬೇಕು ನಾವು? ಈಗ ಅವ್ರು ಹೆಂಗಂದ್ರೆ ಅವ್ರು ಬಿಜೆಪಿ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಸರ್ಕಾರ ನಡೆಸಬೇಕೆಂಬ ಅವ್ರ ವಾದ. ಅಲ್ಲ, ನಾವು ಅದ್ರ ಬಗ್ಗೆ ಹೆಂಗ್ ಟೀಕೆ ಮಾಡೋಣ? ಒಳ್ಳೇದ್ ಮಾಡ್ಲಿ, ದೇವ್ರು ಒಳ್ಳೇದಾಗ್ಲಿ ಅವರೆಲ್ಲರಿಗೂ. ಅಲ್ಲ, ಯಾವಾಗ್ಲೂ ಕಾಂಗ್ರೆಸ್ಗೆ ಅನುಕೂಲ ಆಗತ್ತೆ ಈ ತರ ಒಳ ಜಗಳಗಳು. ಖಂಡಿತವಾಗ್ಲೂ ರಾಜಕೀಯ ಲಾಭ ನಮಗೆ ಹಾಗೆ ಆಗುತ್ತಂತ ಇದೆ ನನಗೆ. ಬಟ್ ಆದ್ರೂ ಇನ್ನ ಒಂದು 4 ವರ್ಷ ಆದ ನಂತರ ಬಿಜೆಪಿಗೆ ಇನ್ನ ಕಷ್ಟನೇ ಇದೆ. ಇವ್ರು ಇವತ್ತು ಇಳುವರಿ ಕೇಳ್ತಿರೋದು ಮೋದಿ ಸಾಹೇಬರು ಮಕ್ಕ ಬಿಟ್ರೆ ಏನ್ ಕೇಳ್ತಾನೆ ಇಲ್ಲ. ಮೋದಿ ಸಾಹೇಬ್ರಿಗೆ ಒಂದು ಬ್ರ್ಯಾಂಡ್ ಮಾಡ್ಕೊಂಡು ಇಲ್ಲಿವರೆಗೆ ಓಟ್ ಕೇಳೋದ್ ಬಿಟ್ರೆ ಆ ಬ್ರ್ಯಾಂಡ್ಲಿಂದ ಏನು ಕೆಲಸನೂ ಆಗಿಲ್ಲ. ಅದ್ರ ಬಗ್ಗೆನೂ ಚರ್ಚೆ ಮಾಡಲ್ಲ. ಬಟ್ ರಾಜಕೀಯವಾಗಿ ಟೀಕೆ ಮಾಡ್ಲಿಕ್ಕೆ ಅವ್ರಿಗೆ ಒಂದು ಅವಕಾಶ ಇದೆ, ಅನುಕೂಲ ಇದೆ, ಒಂದು ಅನುಕೂಲವಾದಂತ ವಾತಾವರಣ ಇದೆ, ಮಾಡ್ತಾರೆ ಅಷ್ಟೇ. ಮೂಕರ್ಜಿ ಬರೀಲಿಕ್ಕೆ ಮಧ್ಯದಿಂದ ಅವಕಾಶ ಇದೆ, ಬರಿಬಹುದು, ಅದಕ್ಕೇನಿದೆ. ಮೂಕರ್ಜಿಗೆ ಇನ್ನಾದ್ರೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶ ಇದೆ ಅಂತ ಅರ್ಥ. ನೀವು ಹೆಂಗೆ ಇಲ್ಲಿಂದ ಎಲ್ಲಿ ಪ್ರಶ್ನೆ ಕೇಳಿದ್ರು ನೋಡ್ರಿ. ಟೆಕ್ನಾಲಜಿ ಮೂಕರ್ಜಿಗೆ ಹೆಂಗೆ ನೀವು ರಿಲೇಟ್ ಮಾಡಿರ್ಬೋದು? ಈಗ ಅವರೆಲ್ಲದಕ್ಕೂ ಕಾಂಗ್ರೆಸ್ ಬಿಟ್ರೆ ಅವ್ರಿಗೆ ಏನು ಉಳಿಗಾಲಿಲ್ಲ. ಅವರಿಗೆ ಮೋದಿ ಸಾಹೇಬರಿಗೆ ನೆಹರು ಅವರಿಗೆ ಬೈಬೇಕು, ಪಾರ್ಲಿಮೆಂಟ್ ನಲ್ಲಿ ಬಂದ್ರೆ ಕಾಂಗ್ರೆಸ್ಸಿಗೆ ಬೈಬೇಕು, ಬಿಜೆಪಿ ಅವ್ರು ಇಲ್ಲಿನೂ ಕಾಂಗ್ರೆಸ್ಸಿಗೆ ಬೈಬೇಕು. ಇದೇ ಅವ್ರು ಬಿಟ್ರೆ ಇನ್ನೇನು ಬೇರೆ ಬಂಡವಾಳ ಏನಿದೆ ಹೇಳ್ರಿ ಬಿಜೆಪಿ ಅವ್ರಿಗೆ? ಈಗ ಸರಿ ಹೋಯ್ತಂತ ಜಗಳ ಬಿಜೆಪಿ ಅವ್ರದ್ದು ಇನ್ನಿಲ್ಲ, ಕಂಟಿನ್ಯೂ ಇದೆ. ನಮ್ಮಲ್ಲಿ ಏನಿಲ್ರಿ, ಸುಮ್ಮನೆ ನೀವು ಹಂಗೆ ಹೇಳ್ತೀರಿ. ನಮ್ಮಲ್ಲಿ ಏನಿದೆ? ಈ ಬೆಳವಣಿಗೆ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಒಂದ್ಸಲಿ ಪಾರ್ಟಿ ಪ್ಲಾಟ್ಫಾರ್ಮ್ ಮಾಡ್ತೀವಿ ಅಂದ್ರೆ ಮುಗಿತಲ್ಲ, ಎಲ್ಲದಕ್ಕೂ ಮುಗಿತಂತ.